ಇವತ್ತು ನಾವು ಸೇರಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಮ್ಮ ಹೊನ್ನಾಳಿ ತಾಲೂಕಿನ ಮುತ್ಸದಿ ರಾಜಕಾರಣಿ 3 ಬಾರಿ ಶಾಸಕರಾಗಿ ವಿಧಾನಸಭೆಗೆ ಹೋಗಿರ್ತಕ್ಕಂಥ ಶ್ರೀಯುತ ಡಿ.ಜಿ. ಶಾಂತನಗೌಡರವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸೋಕ್ಕೋಸ್ಕರ ಇವತ್ತು ನಾವೆಲ್ಲ ಸೇರಿದ್ದೇವೆ. ಶ್ರೀಯುತ ಡಿ.ಜಿ. ಶಾಂತನಗೌಡರು ಇವತ್ತಿಗೆ ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಶಾಸಕರು ಹಾಗೂ ಅವರ ಜನಪರ ಕಾಳಜಿ ಮತ್ತು ಅವರು ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಯತ್ತಾಗಿದ್ದಾರೆ ಅಂತಂದರೆ, 1999ರಲ್ಲಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರು ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ. ಅವತ್ತು ಅವರು 28,993 ಮತಗಳು ಅಂದರೆ 29,000 ಮತಗಳಿಂದ ಅಂತರದಿಂದ ಅವ್ರು ಗೆದ್ದುಬಿಟ್ಟು ಇಂಡಿಪೆಂಡೆಂಟಾಗಿ ಗೆದ್ದರೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಅವತ್ತಿನ ಎಸ್.ಎಂ. ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ಅವರು ಸೇರ್ಕೊಂಡ್ರೂ ಕೂಡ ಅವತ್ತೂ ಕೂಡ ಅವರು ಯಾವುದೇ ರೀತಿ ಸಚಿವ ಸ್ಥಾನಕ್ಕಾಗಲಿ ಬೇರೆ ಯಾವುದೇ ರೀತಿ ನಿಗಮಗಳಿಗಾಗಲಿ ಲಾಬಿ ಮಾಡಲಿಲ್ಲ. ಅವರು ತಮ್ಮ ಮನಸ್ಫೂರ್ತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಲ್ಲದೆ ಯಾವುದೇ ಆಸೆ ಆಕ್ಷೇಪಗಳನ್ನು ಇಲ್ಲದೆ ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ತದನಂತರ ಕೂಡ ಅವರು 2013ರಲ್ಲಿ ಮತ್ತು 2023ರಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆ ಆದರು. ಈ 2 ಬಾರಿಯಾಗಿ ಆಯ್ಕೆಯಾಗಿ ಈ 2023ರಲ್ಲಿ ಶಾಸಕರ ಅವಧಿ ಕಂಟಿನ್ಯೂ ನಡೀತಾ ಇದೆ. ಇದು 3 ವರ್ಷಗಳನ್ನು ಸರ್ಕಾರ ಅವಧಿ ಪೂರ್ಣಗೊಳಿಸಿದೆ. ಈ ಸಂದರ್ಭದಲ್ಲಿ ಅವರಿಗೆ ದಯಮಾಡಿ ಹೈಕಮಾಂಡು ಮತ್ತು ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಮೂಲಕ ಅವರ ಇಷ್ಟು ವರ್ಷ ರಾಜಕೀಯ ಸೇವೆಗೆ, ಜನಪರ ಸೇವೆಗೆ ಹಾಗೂ ಹೈಕಮಾಂಡ್ ಹೇಳದಂತೆ ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು ಅಂತೇಳಿ 1999ರಲ್ಲಿ ಕೇವಲ ಅವರೊಬ್ಬರೇ ಬರಲಿಲ್ಲ, ಅವರ ಒಟ್ಟಿಗೆ ಇಡೀ ಅವರ ಬೆಂಬಲಿಗರು, ಕಾರ್ಯಕರ್ತರು ಪ್ರತಿಯೊಬ್ಬರನ್ನೂ ಕೂಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಕಾಂಗ್ರೆಸ್ನ ಕಟ್ಟಾಳುಗಳಾಗಿ ಇವತ್ತು ಅವರೆಲ್ಲರನ್ನೂ ಕೂಡ ಮಾಡಿದ್ದಾರೆ. ಇಂಥ ಒಬ್ಬ ನಾಯಕನನ್ನು ನಾವು ಸಚಿವ ಸಂಪುಟಕ್ಕೆ ಸೇರಿಸೋದ್ರ ಮೂಲಕ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಮಾತ್ರ ಅಲ್ಲ, ಇಡೀ ದಾವಣಗೆರೆ ಜಿಲ್ಲೆಗೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಾವು ಒತ್ತಾಯಿಸೋದ್ರ ಮೂಲಕ ಹೈಕಮಾಂಡ್ಗಾಗಲಿ ಹಿರಿಯ ನಾಯಕರಿಗಾಗಲಿ ಆಗ್ರಹಿಸ್ತಾ ಇದ್ದೇವೆ, ದಯಮಾಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ.ಜಿ. ಶಾಂತನಗೌಡರವರಿಗೆ ಸಚಿವ ಸಂಪುಟದಲ್ಲಿ ಒಳ್ಳೆಯ ಒಂದು ಸ್ಥಾನವನ್ನು ಕೊಟ್ಟು ಅವರ ಆ ಸ್ಥಾನಕ್ಕೂ ಕೂಡ ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ. ತಾವು ಕೊಟ್ಟಂಥ ಯಾವುದೇ ಸ್ಥಾನಮಾನ ಇರಲಿ ಸಚಿವ ಸಂಪುಟದಲ್ಲಿ ಅವರನ್ನು ಕ್ಯಾಬಿನೆಟ್ ದರ್ಜೆಗೆ ಕೊಡಬೇಕು. ಅವರು ಅದಕ್ಕೋಸ್ಕರ ಅದಕ್ಕೆ ತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಕೈ ಬಲಪಡಿಸ್ತಾರೆ. ಹಾಗೂ ಜನಪರ ಕಾಳಜಿ ಇರತಕ್ಕಂಥವ್ರು ಅವ್ರಿಗೆ ಸಿಗುವಂಥ ಪ್ರತಿಯೊಂದು ಸಚಿವ ಸ್ಥಾನದಲ್ಲೂ ಕೂಡ ಯಾವುದೇ ರೀತಿ ಸ್ಥಾನ ಸಿಕ್ಕರೂ ಕೊನೆಯ ವ್ಯಕ್ತಿಗೂ ಕೂಡ ಅವರು ಅದರಿಂದ ಏನು ಅನುಕೂಲ ಅದನ್ನು ಮಾಡ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ.